ಸೌಂಡೇ ಬಂದಿಲ್ಲ. ಕರೆಕ್ಟ್ ಹೇಳೋದು ಮಾಡ್ಕೊಂಡೆ ವಿಡಿಯೋ ಮಾಡಿದ್ರೆ ನಿಂಗೆ ಗೊತ್ತಾಗೋಯ್ತದೆ ಅಂತ ಮಾಡಿಲ್ಲ. ನಾವು ಅಷ್ಟೇ ನಾವೇನ್ ಮಾತಾಡ್ಕೊ ಬಂದ್ರೆ ಆ ಕಡೆಯಿಂದ ಇದೇನು ಅವಳಿಗೂ ಒಂದೇ ಸಮ ಹೊಟ್ಟೆ ಅದ ಇಬ್ರಿಗೂ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೂ ಅಳು ಬಂದ್ಬಿಡ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಇನ್ನು ಫಾಲೋ ಮಾಡಿಲ್ಲ ಎಲ್ಲಾರ್ಗು. ಸೊ ಆ್ಯಕ್ಚುಲಿ ನನ್ನ ಪಿಕ್ ಮಾಡೋಕ್ಕೆ ಊರಿಗೆ ಸಾಗರ್ ಬಂದಿದ್ದಾನೆ ಕರ್ಕೊಂಡು ಹೋಗೋಕ್ಕೆ. ಸೊ ನಾನು ಇವತ್ತು ಶುಕ್ರವಾರ ಒಂದು ರಿಜಿಸ್ಟ್ರೇಷನ್ ಇದೆ, ಮುಗಿಸ್ಕೊಂಡು ಸ್ಟ್ರೈಟು ಹಾಗೆ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲೇ ಆಂಧ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕೆಂಗೇರಿಗೆ ಹೋಗಬೇಕು ರಿಜಿಸ್ಟ್ರೇಷನ್ಗೆ, ಅಲ್ಲಿಂದ ಹಂಗೆ ಹೋಗೋಣ ಅಂತ. ಹೇಳ್ತಾರೆ ಏನು ಹೇಳಕ್ ಬಂದೆ? ಹ್ಞೂ ಸ್ಟ್ರೈಟೇ. ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. 11:30ಗೆ ಸ್ಲಾಟ್ ಇತ್ತು, 12:10ಗೆಲ್ಲ ಮುಗೀತು. ಸೊ ಓಡ್ತಾ ಇದ್ದೀವಿ, ಊರಿಗೆ ಹೋಗ್ಬೇಕು. ಸಾಗರ್ ಬೇರೆ ಟೈಮ್ ಆಗ್ತಿದೆ. ಅವನು ಗಣೇಶ ಆರ್ಡ್ರ್ ಒಪ್ಕೊಂಡಿದ್ದಾನಂತೆ. ಊರಿಂದ ಬೆಂಗಳೂರಿಗೆ ಬರಬೇಕಂತೆ, ಮತ್ತೆ ರಿಟರ್ನ್. ನನ್ನ ಬೆಂಗಳೂರಿಂದ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಬರಬೇಕು. ಸೊ ಅವನು ಅದಕ್ಕಾಗಿ ಬೇಗ ಹೋಗಬೇಕು ಅಂತ ಮತ್ತೆ 3 ಗಂಟೆಗೆ ಅಲ್ಲಿಂದ ಬಿಡಬೇಕು ಇಲ್ಲಿಗೆ. ಅವನು ನೋಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ಹಾಸ್ಪಿಟಲ್, ಸಾಗರ್ ಕಾಲ್ ಮುರ್ಕೊಂಡಿದ್ದ ಹಾಸ್ಪಿಟ್ಲ್ ಇದು. ರಿಜಿಸ್ಟ್ರೇಷನ್ ಇತ್ತು ಅಂತ ಹೇಳಿದ್ನಲ್ಲ, ಸೊ ಆ ಕ್ಲೈಂಟ್ ನನಗೆ ಸ್ವೀಟ್ ತಂದ್ಕೊಟ್ರು. ತಗೊಬಂದಿದ್ದಾರೆ ಆಲ್ರೆಡಿ, ನನಗೆ ಗೊತ್ತಿರಲ್ಲ, ಬ್ಯಾಗಲ್ಲಿ ಇಟ್ಕೊಂಡಿದ್ರು. ರಿಜಿಸ್ಟ್ರೇಷನ್ ಎಲ್ಲ ಮುಗಿದ ಮೇಲೆ ಕೊಟ್ಟರು. ಸಚ್ ಎ ಸ್ವೀಟ್ ಕ್ಲೈಂಟ್. ಯಾಕೆ ವಿಡಿಯೋ ಮಾಡಬೇಡ, ಬಟ್ಟೆ ಐರನ್ಗೆ ಹೋದ. ನಮ್ಮತ್ತೆ ದೀಪಕ್ಕೆಲ್ಲ ರೆಡಿ ಮಾಡಿದ್ರು. ನಾನು ಸ್ನಾನ ಮಾಡಿದೆ ಅಂತೇಳಿ ನಾನೇ ದೀಪ ಹಚ್ಚಿದೆ. ಸೊ ನಾನು ಈ ಥರ ಫೋಟೋ ಮಾಡಿಸಿದೆ ಕಾಲಭೈರವೇಶ್ವರ ಅಂತೇಳಿ. ಸಾಗರನು ಮಾಡಿಸ್ಕೊಂಡ. ಈ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ಮೋಸ್ಟ್ 20 ಇಯರ್ಸ್ ಆಯಿತು. ನಮ್ಮ ಅತ್ತೆ ಮದುವೆ ಟೈಮಲ್ಲಿ ಮಾಡಿಸಿದ್ದು, ಮಾವನ ಮದುವೆ ಟೈಮಲ್ಲಿ ಇನ್ನೂ ಹಂಗೆ ಇದೆ. ಸೊ ನಮ್ಮ ಅಜ್ಜಿ ಮನೇಲಿ ಜೈನೇಶ್ವರಿ ಟೆಂಪಲ್ ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ನಾನು ಮತ್ತು ಸಂಜು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದಮೇಲೆ ನಾನು ಊರಿಗೆ ಹೋಗಬೇಕಿತ್ತು. ರೆಡಿ ಆದೆ. ಇದು ನಾನು ಹಬ್ಬಕ್ಕೆ ಹಾಕೊಂಡಿದ್ದು ಸಾರಿ. ಸೊ ಇದನ್ನು ರೆಡಿಯಾಗಿ ನಾನು ನಮ್ಮ ಅಜ್ಜಿ ಮನೆಯಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಾನು, ಸಾಗರ್, ಸಂಜನಾ ಆ್ಯಂಡ್ ಮೈ ಹ್ಯಾಂಡ್ಸಮ್ ಬಾಯ್. ಸೊ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಹಂಗೆ ಅದಕ್ಕೆ ನಮ್ಮೂರಿಗೆ ಹೋಗಿ ನಮ್ಮ ಮಮ್ಮಿ ಪಿಕ್ ಮಾಡಿ ಅಲ್ಲಿಂದ ಹೋಗೋಣ ಅಂತ. ಬೆಂಗಳೂರಲ್ಲಿ ತಿರ್ಗಾಡದ್ನ ಎದೊಳ್ಳೆ ಸೀರೆ ಹಾಕಾಯ್ತು. ಅದ ತಗೊಂಡೋಗಿದ್ನಲ್ಲ ಬ್ಲೌಸು, ಅವನು ಹೊಲ್ಬಿಟ್ಟವ್ರು ಆಗ್ಲೇ. ಇದು ನೆನೆ ನಮ್ಮ ರಿಜಿಸ್ಟ್ರೇಷನ್ಗೆ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಕ್ಲೈಂಟ್ ಕೊಟ್ಟದ್ದು. ಮಮ್ಮಿ ಇದೇನು ಗೊತ್ತಾ? ಬರ್ಫಿ, ಅದು ಕಾಜು ಬರ್ಫಿ. ಆಯ್ ಮಾಡು ಮಮ್ಮಿ. ಆಯಣ್ಣು ಸೌಂಡೇ ಬಂದಿಲ್ಲ. ನೋಡಿ ನಮ್ಮ ಮಮ್ಮಿ ಏರ್ ಎಷ್ಟು ಉದ್ದ ಇದೆ, ನನಗೆ ಏರೇ ಇಲ್ಲ. ಹೇರ್ ಗ್ರೋತಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರಿಗೆ. ಇದೆಲ್ಲ ಉತ್ತ ಇರೋದು ಮಮ್ಮಿ? ಉತ್ತ ಅಲ್ಲಿ ಅನ್ಸುತ್ತೆ, ಆ ಕಡೆ ಮೂಲೆಯಲ್ಲಿ. ಎಲ್ಲ ನಾಟಿ ಎಲ್ಲ ಆಗಿದೆ, ಅದಕ್ಕೆ ಎಲ್ಲ ಕಡೆ ಗ್ರೀನರಿ. ಇವಾಗ ಯಾವ ಗೌರಿ ಗಣೇಶ ಹಬ್ಬಕ್ಕೆ ನಾಟಿ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ಎಲ್ಲ ಕಟಾವು ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಸಂಕ್ರಾಂತಿ ಹಬ್ಬಕ್ಕೆ ಕುಯ್ಯೋದು. ಇದು ನಮ್ಮ ಮನೆ ದೇವರು ಕಿತ್ತಾಕ್ಬಿಟ್ಟು ಏನೋ ಆಲ್ಟ್ರೇಷನ್ ಮಾಡ್ತಿದ್ದಾರಂತೆ. ನಾನು ಬಂದು ತುಂಬ ದಿನ ಆಗಿತ್ತು. ಸೊ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಚಿಕ್ಕದಾಗಿ ಗುಡಿ ಥರ ಇತ್ತು. ಸದ್ಯಕ್ಕೆ ಇವತ್ತು ಹಬ್ಬದ ದಿನ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಇದು ರೆಡಿ ಆದಮೇಲೆ ಇಲ್ಲಿ ಒಂದ್ಸಲ ಬರಬೇಕು. ಮನೆ ದೇವ್ರ ಪೂಜೆ ಎಲ್ಲ ಅಚ್ಚುಕಟ್ಟಾಗಾಯಿತು. ನಮ್ಮ ಮಮ್ಮಿಗೂ ಸಮಾಧಾನ ಆಯಿತು, ನನಗೂ ಸಮಾಧಾನ ಆಯಿತು. ಅಪರೂಪಕ್ಕೆ ಮನೆ ದೇವ್ರಿಗೆ ಬಂದವನಿ ಅಲ್ಲ ಮಮ್ಮಿ? ಏನು ಮನೆ ದೇವ್ರಿಗೆ ಬಂದಿದ್ದು? ಮನೆ ದೇವ್ರಿಗೆ ಬರಲ್ಲ ಅಂತ ಇರ್ತಾಳೆ ಯಾವಾಗ್ಲೂ. ಅದಕ್ಕೆ ಮಂಡ್ಯ ಅಂದ್ರೇ ಕಬ್ಬಕ್ಕೆ ಫೇಮಸ್ಸು. ಸೊ ಎತ್ತಿನ ಗಾಡಿ ಮೇಲೆ ಫ್ಯಾಕ್ಟ್ರಿಗೆ ಕಬ್ಬು ಹೊಡ್ಕೊಯ್ತಾರೆ ಪಾಪ. ಈಗ ತಗೊಂಡೋಗಿ ಹಾಕೋರು ಮಮ್ಮಿ? ಎಷ್ಟೊತ್ತಿಗೆ ತಗೊಳ್ಳೋದು? ಬೆಳಗ್ಗೆ ಗಂಟೆ ಕಾಯ್ಬೇಕು ಇವರು.
ಊರಿಗೆ ಮತ್ತೆ ಅಲ್ಲಿ ಪೂಜೆ ಮಾಡ್ಕೊಬತ್ತೀವಲ್ಲ ಅಲ್ಲಿಲ್ಲ. ಎಲ್ಲಿಗೆ? ನಾನು ನಮ್ಮ ಟೈಲರ್ ಅಂಕಲ್ಗೆ ಫೆಬ್ರವರಿಲಿ ಬಟ್ಟೆ ಹೊಲಿಯಕ್ಕೆ ಕೊಟ್ಟಿದ್ದೆ. ನಮ್ಮ ಪೂಜೆ ಮದುವೆ ಟೈಮಲ್ಲಿ ಕೊಟ್ಟಿದ್ದೆ. ನಮ್ಮ ಮಮ್ಮಿದೊಂದು ಸೀರೆ ಮಿಸ್ ಅಲ್ಲ, ಒಂದು ಬ್ಲೌಸ್ ಮಿಸ್ ಆಗಿಬಿಟ್ಟಿತ್ತು. ಕರ್ಕ ಬಂದಿದೆ ಇವತ್ತು ಅವ್ರನ್ನ ಶಾಪ್ಗೆ. ನಾನು ಬ್ಲೂ ಕಲರ್ ಬ್ಲೌಸ್ ಹುಡಿಕೊಡಿ ಬ್ಲೂ ಕಲರ್ ಬ್ಲೌಸ್ ಹುಡಿಕೊಡಿ ಅಂತ ಹಿಂಸೆ ಕೊಡ್ತಾ ಇದ್ರು. ಆಮೇಲೆ ನನಗೇನು ಪ್ರಾಶ್ ಆಯಿತು ಅಂದರೆ ನಾನು ಒಂದು ಸೀರೆ ಕೊಟ್ಟಿದ್ದೆ. ಸೊ ಆ ಸೀರೆ ನೆನಪಾಯಿತು, ಅಂಕಲ್ ಒಂದು ಸೀರೆ ಕೊಟ್ಟಿದೆ ಅಂತ. ನೋಡಿದ್ರೆ ಅಲ್ಲಿ ಮೇಲೆ ಇಟ್ಟಿದ್ರು. ಪಾಪ ಮಮ್ಮಿಗೆ ಲಾಟ್ರಿ ಹಬ್ಬಕ್ಕೆ ಸೀರೆ ಸಿಕ್ತು. ಹಾಂ, ಹೊಸ ಮೊಬೈಲ್ ಕೊಡಿಸ್ದೆ, ಏನೂ ಹೇಳಲಿಲ್ಲ, ಏನೂ ಇಲ್ಲ. ಥ್ಯಾಂಕ್ಸ್. ಯಾವುದಕ್ಕೆ? ನಮ್ಮ ಸಂಗೀತ ಮೇಡಮ್ ಅವ್ರಿಗೆ. ಸಂಗೀತ ಮೇಡಮ್ ಅವ್ರಿಗಂತೆ. ಸಂಗೀತ ಮೇಡಮ್ಗೆ. ಸಂಗೀತ ಮೇಡಮ್ಗೆ ನೋಡಿ, ಹಬ್ಬಕ್ಕೆ 2 ಸೀರೆ ಈಗ ಗೌರಿ ಹಬ್ಬಕ್ಕೆ ಅವಳಿಗೆ. ಒಂದು ಮಿಸ್ ಆಗಿರೋ ಸೀರೆ ಸಿಕ್ತು, ಅದು ಫೆಬ್ರವರಿಗೆ ಮಿಸ್ ಆಗಿದ್ದು ಸಾರಿ. ನಿಜ. ಏನು ನಾನು ಏನು ಗೊತ್ತಾನ ಕರೆಕ್ಟ್ ಹೇಳೋದು ಮಾಡ್ಕೊಂಡೆ. ವಿಡಿಯೋ ಮಾಡಿದ್ರೆ ನಿಂಗೆ ಗೊತ್ತಾಗೋಯ್ತದೆ ಅಂತ ಮಾಡಿಲ್ಲ ನಾವು ಅಷ್ಟೇ. ನಾವೇನು ಮಾತಾಡ್ಕೊ ಬಂದ್ರೆ ಆ ಕಡೆಯಿಂದ ಕರ್ಕೊ ಬಂದ್ಬಿಡೋಣ. ಸೊ ಭಾನುವಾರ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬಿಡೋಣ ಅನ್ಕೊಂಡಿದ್ವಿ. ನಿಜ. ಅದಕ್ಕೆ ವಿಡಿಯೋ ಮಾಡಿದ್ರೆ ಗೊತ್ತಾಗೋಯ್ತದೆ ಅವಳಿಗೆ. ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಈಗ ಊರ ಹತ್ರ ಬಂದ್ಮೇಲೆ ಮಾಡ್ಕೊತಾವೆ. ನಮ್ಮ ಮಮ್ಮಿಗೆ ನಾಳೆ ನಾಟಿ ಇದೆಯಂತೆ, ಬೆಳಿಗ್ಗೆನೆ ಕರ್ಕೊಂಡು ಹೋಗ್ಬಿಡ್ಬೇಕಂತ. ಇಲ್ಲ ಅಂದ್ರೆ ಬರೋಣ ಅಂತ ಫಸ್ಟೇ ಕಂಡೀಷನ್ ಹಾಕ್ಬಿಟ್ಟು ಬರ್ತಾವಳೆ. ಸೊ ಅದಕ್ಕೆ ನಾವು ಕರ್ಕೊಂಡು ಹೋಗಲ್ಲ, ನಾಳೆ ಸಂಜೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕೇಳಿ, ನಿಜ ಅಲ್ವಾ ಬೋರಾ? ನಾವು ಹಂಗೆ ಮಾತಾಡ್ಕೊ ಬಂದಿದ್ದು. ನಿಜವಾಗ್ಲೂ ವಿಡಿಯೋ ಮಾಡಿದ್ರೆ ಲೀಕ್ ಆಯ್ತದೆ ಅಂತ ವಿಡಿಯೋ ಮಾಡಲಿಲ್ಲ. ಆಯ್ತು, ಹೋಗ್ಲಿ ಬಿಡು. ನಾಳೆ ಇಲ್ಲ, ನಾಳೆ ಚಿಕ್ಕರ್ಸಿನಕೆರೆಗೆ ಹೋಗ್ಬಿಟ್ಟು ಹೋಗೋಣ. ನೀನು ಇಷ್ಟ ಅಲ್ಲ ಅಂದ್ಮೇಲೆ ನಿಜ ಬಿಡಲ್ಲ. ಅದಕ್ಕೆ ಬೈತವಳೆ. ಅದಕ್ಕೆ ಫ್ರೆಂಡ್ಸ್ ಅವಳು ಲೌಡಿ ಮಗಳಿಗೆ ಅಂತಂದು. ಈಗ ಸಾಗರ ಏನಂದ ಗೊತ್ತಾ, ಆ ಊರಲ್ಲಿ ಏನೋ 6 ಮಂತ್ಸ್ ಆದ್ಮೇಲೆ ರೋಡೆಲ್ಲ ರೆಡಿ ಮಾಡ್ತಾರಂತೆ. ರೋಡೆಲ್ಲ ರೆಡಿ ಮಾಡಾದ್ಮೇಲೆ ಊರಿಗೆಲ್ಲ ಕಾಣತ್ತಾರ ಒಂದು ದೊಡ್ಡದು ಲೈಟ್ ಹಾಕ್ತಾರಂತೆ. ಸೊ ಅದಕ್ಕೆ ಮಮ್ಮಿ ಏನೋ ಒಂದಂದ್ಲು, ಏನ್ ಹಾಕಲ್ಲ ಅಂತ. ಏನ್ ಮಮ್ಮಿ? ಸಚ್ಚಿ ಇನ್ನೋಸೆಂಟ್ ಮಾಮ್ ಗೊತ್ತಾ? CC ಕ್ಯಾಮ್ರಾ ಅಂತ ಹೇಳಕ್ ಬದಲ್ಲ ಪಾಪ ಅವಳಿಗೆ. CC ಕ್ಯಾಮ್ರಾ ಅಂತ ಅನ್ಕ ಇಂಗ್ಲಿಷ್ ಅಲ್ಲಿ ಹೇಳ್ದಿ CC ಅಂತ. ಫಸ್ಟ್ CC ಅಂದಿದ್ದವಳು, ಪಾಪ ಕ್ಯಾಮ್ರಾನಾಗ ಬಂದಿಲ್ಲ. ಈಗ ನಾವು CC ಕ್ಯಾಮ್ರಾ ಅಂದ್ಮೇಲೆ ಅವಳು CC ಕ್ಯಾಮ್ರಾ ಅಂತವಳೆ. ಎಷ್ಟು ಇನ್ನೋಸೆಂಟ್ ಮಮ್ಮಿ ಅವಳು ಅಲ್ವಾ ಮಮ್ಮಿ? ನಮ್ಮ ಮಮ್ಮಿ ಎಲ್ಲಿರ್ತಾಳೋ ಅಲ್ಲೆಲ್ಲ ಪಕ್ಕಾ ಟೈಮ್ ಪಾಸು, ಮಿಸ್ ಅಂತೂ ಇಲ್ಲ. ಏನಾದ್ರೂ ಕಾಮಿಡಿ ಮಾಡ್ತಿರುತ್ತೆ. ಇದು ನಾನು ಓದಿ ಸ್ಕೂಲು, ನನ್ನ ಸ್ಕೂಲ್ ನೆನಪಿದು ಸರ್ಕಾರಿ ಪ್ರೌಢ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಅದೇನೋ ನಾವಿದ್ದಾಗ ಬ್ಯಾಡ್ಮಿಂಟನ್ ಇತ್ತು, ನೀವಿದ್ದಾಗ ಕಿರತಕ ಮೂವಿ ಕಾಮಿಡಿ ನೆನಪಿದ್ಯಾ? ಫೋನ್ ಬಂದೇಡ್ಕೆ ಎಸ್ಬಿಟ್ಟು ಎತ್ತ ಗಾಡಿ ಓಡ್ಬಿಡ್ತಾಳ. ಹಂಗೆ ಇವ್ನು ಫೋನ್ ಬಂದೇಡ್ಕೆ ಕಾರ್ನ ರೈಟ್ಗೆ ಹೇಳಿದ್ದಾನೆ. ನಮ್ಮ ಅಜ್ಜಿ ಮನೆ ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಥರ. ಸೊ ಇಲ್ಲೇನು ಬೆಟ್ಟ ಕಾಣಿಸ್ತಿದೆ, ಇದು ಶ್ರವಣ ಬೆಳಗೊಳದ ಮೂರ್ತಿ ಇದೆ ಇದರಲ್ಲಿ. ಇದು ಧರ್ಮಸ್ಥಳ ಮತ್ತು ಶ್ರವಣ ಬೆಳಗೊಳ ಬಿಟ್ಟರೆ ಇಲ್ಲೇ ಇರೋಂತೆ 3 ಕಡೆ ಇರೋದು. ಇದು ಸೆಕೆಂಡ್ ಒನ್ ಅಲ್ಲ, 3rd ಒನ್ ಹೈಯೆಸ್ಟ್ ಹೈಟ್ ಇರೋದು ಶ್ರವಣ ಬೆಳಗೊಳ ಮೂರ್ತಿ. ಸೊ ಇದೊಂದು ಬೆಟ್ಟ ಇದೆ. ಇಲ್ಲಿ ಜೈನರದ್ದೇನೋ ಅವಶೇಷಗಳಿದೆ, ಎಲ್ಲ ಎತ್ತಿಟ್ಟಿದ್ದಾರೆ. ಸೊ ಅದನ್ನೊಂದ್ಸಲ ಯಾವಾಗಾರ ವೀಡಿಯೋ ಮಾಡ್ಬೇಕು ಫ್ರೀಯಾಗಿ ಬಂದಾಗ. ಸೊ ಈಗ ಬ್ಯುಸಿ ಇದ್ದೀನಿ, ಮಾಡೋಕ್ಕಾಗ್ತಿಲ್ಲ. ಟ್ರೆಕ್ಕಿಂಗ್ ಅಂತ ಬಂದರೆ ಒಂದು ಡೇಗೆ ಸಕ್ಕತ್ತಾಗಿದೆ ಇದು ಮಾತ್ರ ಲೊಕೇಶನು. ಇದರಿಂದ ನೋಡಿ ಎಷ್ಟು ಕ್ಲಾರಿಟಿ ಇದೆ, ಸಕ್ಕತ್ತಾಗಿದೆ. ಮೊದಲಿದು ಫಸ್ಟು ಅರೇತಿಪುರ ಅಂತ ಇತ್ತು, ಈಗ ಆರತಿಪುರ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಗೌರ್ಮೆಂಟ್ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಜೈನರದ ಅವಶೇಷಗಳೆಲ್ಲ ಇತ್ತು ಅಂತ ಇದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದು ಶ್ರವಣ ಬೆಳಗೊಳ ಮೂರ್ತಿ ಇದೆ. ಸೊ ಇದು ಹತ್ತಬೇಕು. ಇದು ಹತ್ತಕ್ಕೆ ಒಂದು ಮಿನಿಮಮ್ 45-1 hour ಆದರೂ ಬೇಕು. ಮನೇಲೆಲ್ಲ ಪೂಜೆ ಆದಮೇಲೆ ಸಂಜೆ ನಾಗರಕಲ್ಲ ಹತ್ರ ಬಂದು ತನಿ ಎರಿಬೇಕಲ್ವಾ. ಸೊ ನಾವು ಲಾಸ್ಟಲ್ಲಿ ಬಂದ್ವಿ, ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು ಆ ಟೈಮಿಗೆ ಬಂದ್ವಿ. ಸೊ ಯಾರೂ ಇಲ್ಲ, ಸ್ವಲ್ಪ ಜನ ಇದ್ದು ಆರಾಮಾಗಿ ಪೂಜೆ ಮಾಡ್ಬೋದು. ಈವ್ನಿಂಗ್ ಟೈಮ್ ಅದೇ ಲಾಸ್ಟಿಗೆ ಬಂದರೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಆಲ್ರೆಡಿ ಮಳೆ ಬಂದು ಹೋಗಿತ್ತು. ಸಾಮಾನ್ಯವಾಗಿ ಎವ್ರಿ ಟೈಮ್ ಗೌರಿ ಹಬ್ಬದಲ್ಲಿ ಮಳೆ ಬರುತ್ತೆ. ಮಳೆ ಬಂದು ನಿಂತಿತ್ತು. ನಾವು ಮನೇಲಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಮನೆಯವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋದ್ವಿ. ಇಲ್ಲಿ ತನಿ ಎರ್ದ್ಬಿಟ್ಟು ನಾಗರಕಲ್ಲ ಹತ್ರ ನಮ್ಮ ಹಿರಿಕರು ಯಾರು ತೀರೋಗಿದ್ರೆ ಅಥವಾ ನಮ್ಮವ್ರು ಯಾರು ತೀರೋಗಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ. ಫಸ್ಟ್ ನಾವು ಇಲ್ಲಿ ನಾಗರಕಲ್ಲು ತನಿ ಎದ್ಬಿಟ್ಟು ನಮ್ಮ ಅಜ್ಜಿ ತಾತ ಮತ್ತು ನಮ್ಮ ಮಾವಂದಿರಿಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಸೀರಿಯಸ್ಲಿ ಐ ಆಮ್ ಲಿಟ್ರಲಿ ವೆರಿ ಹ್ಯಾಪಿ ಬಿಕಾಸ್ ಸಮ್ ಆಫ್ ರೀಸನ್ ನಾನು ನಮ್ಮ ಅಜ್ಜಿ ಮನೆಗೆ ಬರೋಕ್ಕಾಗ್ತಿರಲಿಲ್ಲ. ಬಂದಿದ್ದೀನಿ. ನಮ್ಮ ಅಜ್ಜಿ ತಾತ ಸತ್ತಿ ತುಂಬ ವರ್ಷಗಳೇ ಆಗಿದೆ. ಅವ್ರ ಸಮಾಧಿಗೆ ಯಾವಾಗೂ ಪೂಜೆ ಮಾಡೋಕ್ಕಾಗ್ತಿರಲ್ಲ, ಏನೋ ಪರ್ಸ್ನಲ್ ರೀಸನ್ಸಿಂದ ಇಲ್ಲಿಗೆ ಬರೋಕ್ಕಾಗ್ತಿರಲ್ಲ. ಬಂದಿದ್ದೀನಿ ಇವತ್ತು, ನಿಜ ಖುಷಿ ಆಗ್ತಿದೆ. ಅದು ಗೌರಿ ಹಬ್ಬದ ದಿನ, ನಮ್ಮ ಕಡೆ ಎಲ್ಲ ಗೌರಿ ಹಬ್ಬದ ದಿನ ಸ್ಮಶಾನದ ಹತ್ರ ಹೋಗಿ ಅಲ್ಲಿ ಫಸ್ಟು ತನಿ ಎರೆದಾದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡ್ತೀವಿ.
ಸೊ ಇವತ್ತು ಅದನ್ನೇ ಮಾಡಿದೆ. ನಮ್ಮ ಅಜ್ಜಿ ಮನೆಗೆ ಬಂದು ನಂಗೆ ನಿಜ ನಮ್ಮ ಅಪ್ಪನ ಮನೆಗೆ ಹೋಗಿದ್ರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ವೋ, ನಮ್ಮ ಅಜ್ಜಿ ಮನೆಗೆ ಬಂದು ಮಾಡೋದ್ರಲ್ಲಿ ನಿಜ ಖುಷಿ ಆಗ್ತಿದೆ. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಎಲ್ಲ ಹೆಂಗೆ ಮಾಡಿದ್ದಾರೆ ಇಲ್ಲಿ, ಎಲ್ಲ ಸಮಾಧಿ ಹತ್ರ ಬಂದು ಗೌರಿ ಹಬ್ಬದ ದಿನ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಮ್ಮ ಅಜ್ಜಿ ತಾತ, ನಮ್ಮ ಮಾವಂದ್ರಿಬ್ರು. ಇದು ನಮ್ಮ ಅಜ್ಜಿ ತಾತ, ನಮ್ಮ ಮಾವಂದ್ರ ಸಮಾಧಿ. ಸೊ ಇದು ಮುಂದೆಗಡೆ 2 ಬ್ಲ್ಯಾಕ್ ಕಲರ್ ನಮ್ಮ ಅಜ್ಜಿ ತಾತ, ಇದು ನಮ್ಮ ಮಾಮ, ಇನ್ನೊಂದು ಮಾಮ ಅಲ್ಲಿ ನಮ್ಮ ಅತ್ತೆಯಿಂದ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಮಮ್ಮಿಗಂತೂ ಫುಲ್ ಖುಷಿ. ಅಪ್ಪನ ಮನೆಗೆ ಬಂದು ಹಬ್ಬ ಮಾಡ್ತಾವ್ರಿ ಈ ಸಲ ಗೌರಿ ಹಬ್ಬನ. ಕಾಣಿಸ್ತಾ ಇಲ್ಲ. ಅಳ್ಬೇಡ ಮಮ್ಮಿ, ಅಳ್ಬೇಡ. ಈಗ ಅವ್ವ ಎದ್ದು ಕೂತ್ಕೊಂಡು ಶಾಂತಿ ಟೀ ಕುಡಿಲಿ ಅನ್ಬೇಕು. ವೈ ಆರ್ ಯು ಕ್ರೈಯಿಂಗ್? ಚೆನ್ನಾಗೇ ಇಟ್ಟವ್ರಲ್ಲ ನಿನ್ನ, ಯಾಕೆ ಅದನ್ನೇ ಅಲ್ಲೋಗಿದ್ಯಾ? ಅಷ್ಟೇ ಬರೀ ಒಡೆ ತಟ್ಟದೆ ತಾನೆ. ಹೇಳಿದ್ದಾನೆ ಚೇಪೆಕಾಯಿ ಕಿತ್ಕೊಬಾ ಅಂತ. ಸೊ ಅವನಿಗೋಸ್ಕರ ಚೇಪೆಕಾಯಿ ಕೀಳ್ಬೇಕು ಇವಾಗ. ಚೇಪೆಕಾಯಿ ಮರ ನಮ್ಮದೇ ಇದೆ ಊರಲ್ಲಿ, ಮೇಲಿದೆ. ನಂಗೆ ಐಟ್ ಹಿಡ್ಸಲ್ಲ, ನಮ್ಮ ಹುಡುಗರು ಕೈಲಿ ಕೀಳಿಸ್ಬೇಕು ಇವಾಗ. ಯಾರು ಬೋರು ನನಗೋಸ್ಕರ ಎಷ್ಟು ಚೆನ್ನಾಗಿರೋ ಚೇಪೆಕಾಯಿ ಕಿತ್ತದೆ, ನಿನಗೋಸ್ಕರ ಕಿತ್ತೆ ಕಣಕ ಅಂದ. ನೀನು ಇದೆಯಾ, ಏನು ಮಾಡೋಣ. ಥ್ಯಾಂಕ್ ಯು. ಇದು ನಮ್ಮ ಮರದ್ದೇ ಹಣ್ಣು, ಎಷ್ಟು ದೊಡ್ಡದಿದೆ ನೋಡಿ. ಇದೇ ಬೆಂಗಳೂರಲ್ಲಿ ಇದೊಂದಕ್ಕೆ ಹೇಳ್ತಾರೆ 20 ರೂಪಾಯಿ. ನಾವು ರೆಡಿಯಾಗಿ ಇವಾಗ ಉಣುಂಗಳ್ಳಿಗೆ ಹೋಗ್ತಿದ್ದೀವಿ ರಶ್ಮಿ ಕರ್ಕೊಬರಕ್ಕೆ. ನಮ್ಮ ಮಮ್ಮಿ ಅಕ್ಕನ ಮಗಳು, ನನ್ನ ಸಿಸ್ಟರು. ಸೊ ಅವಳು ಪ್ರೆಗ್ನೆನ್ಸಿ, ಇವಾಗ ಟೈಮ್ ಆಗಿದೆ ಅವಳಿಗೆ. ಮನೆ ತುಂಬಿಸ್ಕೊಂಡು ಅಪ್ಪನ ಮನೆಗೆ ಕರ್ಕೊ ಹೋಗ್ಬೇಕಲ್ವಾ. ಕಿಸಿದೀಯ ಕಣ, ಏನೋ ಅಂದ್ರೆ ಸೊ ಅವಳನ್ನ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ. ಈಗ ನಮ್ಮ ಅಜ್ಜಿ ಮನೆಯಿಂದ ಅಲ್ಲಿ ಹೋಗ್ತಾ ಇದೀವಿ. ಅವಳನ್ನ ಕರ್ಕೊಂಡು ಸತ್ಯಗಾಲಕ್ಕೆ ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಹೊರಡ್ಬೇಕು. ಅಲ್ಲಿವರೆಗೂ ನಮ್ಮ ಡ್ರೈವರ್ ಪಾಪ ಸಾಗರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾನೆ. ಮಹಿ ಇಲ್ಲ, ಸೊ ಅವನೇ ಕರ್ಕೊಂಡು ಹೋಗೋದು ಬರೋದೆಲ್ಲ ಮಾಡ್ದ 3-4 ದಿನದಿಂದ. ನಮ್ಮ ಹುಡುಗ ತಿರ್ಗಿಸಲ್ವಂತೆ ನೋಡಿ, ನಿಮ್ಮ ಮಾವ ಹಿಂಗೆಲ್ಲ ಕರ್ಕ ತಿರ್ಗಿಸ್ತಿದ್ನ ಅಂತ. ನಾವು ಕಣ ತಿರ್ಗಿಸ್ತಾನೆ. ವಿಡಿಯೋ ಮಾಡ್ತಾವನಿತು ಇಲ್ಲಿ ನಿನ್ 6 ಪ್ಯಾಕ್ಸ್ ತೋರ್ಸ್ಬೇಕಲ್ಲ ನನ್ನ. ತೋರ್ಸ್ಬಿಡು ಬಿಚ್ಚು ಆಯ್ತು. ದರ್ಶನ ಮಾಡಮ್ಮ ಕರಿಯ ಒಂಚೂರು ಬೆಳಗಾಗ್ಬಿಟ್ಟ ಕಾರಣ. 500 ಒಂದಲ್ಲ 1000 ಒಂದೇ ಕೊಡ್ತೇನೆ. ಬೀಳು 1000 ಒಂದು ಕೊಡ್ತೀನಿ, ಕಾಲಕ್ಕೆ ಬೀಳು ಒಂದೇ. ಇದೇನು ಅವಳಿಗೂ ಒಂದೇ ಸಮ ಹೊಟ್ಟೆ ಅದ, ಇಬ್ರಿಗೂ ಅಷ್ಟೇ ಹೊಟ್ಟೆ. ಗಂಡ ಹೆಂಡ್ತಿರ್ಗೆ ಸೀರಿಯಸ್ ಗಣ ಅಷ್ಟೇ ಹೊಟ್ಟೆ ಕಾಣಿಸ್ತದೆ. ನನ್ಗಿನ್ ದೊಡ್ಡವಳಲ್ವೇ ಬಿಲ್ಲಿ ಜೋರಾಗಿ ಬಿಲ್ಲಿ. ಇದು ಯಾರ್ದು ಎಲ್ಲ ಇನ್ವೆಸ್ಟ್ ಮಾಡಿರೋದಕ್ಕೆ? ಗಣೇಶನ್ಗೆ ಇದು ದುಡ್ಡು ಒಳಗೆ ಹೇಳ್ತಾನೆ ಮಗನ್ ಬಿಟ್ಟು ಬರ್ಬೇಕಲ್ಲ ಅಂತ ಅಳ್ತಾವಳೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೂ ಅಳು ಬಂದ್ಬಿಡ್ತು. ಆಕ್ಚುಲಿ ಇದು ಅವಳದು 2ನೇ ಪಾಪು, ಅವನಿಗೆ 10 ವರ್ಷ ಇವಾಗ. ಇದು 2nd ಬೇಬಿ. ಸೊ ಅವಳ ನಾದಿನಿ ಮನೇಲಿ ಬಿಟ್ಟಿದ್ದಾರೆ ಅವನ್ನ. ಅವಳವ್ರ ಅಪ್ಪನ ಮನೆಗೆ ಹೋಯ್ತಾವಳೆ. ಏನ ಕಾಮೆಂಟ್ರಿ ಹೇಳ್ತಾವಳೆ ಮಗನ್ ಬಿಟ್ಟು ಬರ್ಬೇಕಲ್ಲ ಅಂತ. ಅದು ಆಬ್ವಿಯಸ್ಲಿ ಎಂತವ್ರಿಗೂ ಫೀಲ್ ಆಗುತ್ತೆ, ಮಕ್ಳು ಬಿಟ್ಟು ಬರ್ಬೇಕು, 9 ತಿಂಗಳು ಇರ್ಬೇಕು ಅಂದ್ರೆ. ಸೊ ಅವನು ಸ್ಕೂಲು ಅಲ್ಲಿದ್ದಿದ್ರೆ ಅಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಲ್ಲಿ ಅವ್ರ ಯಜಮಾನ್ರು ಮನೇಲಿ ಅಲ್ವಾ ಸ್ಕೂಲ್ ಇರೋದು. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ದುಃಖ, 9 ತಿಂಗಳು ಇರ್ಬೇಕಲ್ಲ ಅಂತ ಮಿಸ್ ಮಾಡ್ಕೊತಾವಳೆ. ಇವಳನ್ನ ಪಿಕ್ ಮಾಡಕ್ಕೆ ನೋಡಿ ನಾವು ಬೆಂಗಳೂರಿಂದ ಎಲ್ಲಿವರೆಗೂ ಬಂದಿದ್ದೀವಿ, ಮುಣುಂಗನಳ್ಳಿವರೆಗೂ ಬಂದಿದ್ದೀವಿ. ಸೊ ಈಗ ನಮ್ಮ ಫೇವ್ರೆಟ್ ದೇವಸ್ಥಾನ ಚಿಕ್ಕಶಂಕರಿಗೆ ಹೋಗ್ಬೇಕು. ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ನಮ್ಮ ಕಾರ್ ಕೂರ್ಸ್ಕೊಂಡಿದ್ದೀವಿ ಅವಳನ್ನ. ಇನ್ನು ಮುಂದಿನ ವಿಡಿಯೋದಾಗ ಸಿಗ್ತೀನಿ, ಹಂಗೆ ವಿಡಿಯೋ ನೋಡ್ಬಿಟ್ಟು ಕೆಲವ್ರು ಕೇಳ್ತೀರಾ ಇದೇನು ಬಸ್ಸಿಗೆ ಕರ್ಕೊಂಡು ಹೋಗಕ್ಕೆ ಇವ್ರು 3 ಜನ ಬಂದವ್ರೆ ಅಂತ. ಇಲ್ಲ, ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಹೋಯ್ತಾ ಇದ್ದಾರೆ. ನಾವು ಈ ಕಾರಲ್ಲಿ ಇದೀವಿ. ದೊಡ್ಡದಾರ ಬೇಕು, ಚಿಕ್ಕದಾರಲ್ಲ. ಆ ಕಡೆ ಲಾಸ್ಟಲ್ಲಿ ಇದೆ ನೋಡಿ.
ಸಾಮಾನ್ಯವಾಗಿ ಬೋರಪ್ಪ ಯಾರು ಪಾದ ಕೇಳಿದ್ರು ಕೊಡಲ್ಲ, ಇಮಿಡಿಯೇಟ್ಲಿ ಕೊಡಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಿ ಕಾಲಿಡುತ್ತೆ. ನಾನು ಪ್ರತಿ ಸಲ ಹೋದಾಗೂ ನನಗೆ ಯಾವಾಗೂ ಲೇಟ್ ಮಾಡಿಲ್ಲ, ಪ್ರತಿ ಸಲನೂ ಪಾದ ಕೊಡ್ತು. ಇವತ್ತು ನಮ್ಮ ಸಾಗರ್ಗೂ ಕೊಡ್ತು. ತುಂಬ ಜನ ಕೂತಿದ್ರು ಪಾದ ಕೇಳೋಕ್ಕೆ, ಎಷ್ಟೋ ಜನಕ್ಕಲ್ಲಿ ಪಾದನೇ ಸಿಕ್ಕಿಲ್ಲ. ಸೊ ಅವನ ಆಶೀರ್ವಾದ ಯಾವಾಗೂ ನನ್ನ ಮೇಲೆ ಇರಬೇಕು ಅಂತ ಬೇಡ್ಕೊತೀನಿ, ನಮ್ಮ ಮನೆಯವ್ರ ಮೇಲೂ ಇರಬೇಕು ಅಂತ ಬೇಡ್ಕೊತೀನಿ. ಚಿಕ್ಕರ್ಸಿಂಕೆರೆಯಲ್ಲಿ ಪೂಜೆ ಮಾಡಿಸ್ಕೊಂಡು ರಶ್ಮಿನ ಬಿಟ್ಟು ಹೊರಟಿದ್ದೀವಿ ಇಲ್ಲಿಂದ. ಮಳೆ ಸ್ಟಾರ್ಟ್ ಆಗಿದೆ. 3:20 ಬೆಂಗಳೂರು ಎಷ್ಟೊತ್ತಿಗೆ ರೀಚ್ ಆಯ್ತೀವೋ ಗೊತ್ತಿಲ್ಲ. ಬ್ಲೆಸ್ಡ್. ಚಿಕ್ಕರ್ಸಿಂಕೆರೆಗೆ ಹೋಗಿ ಬಂದರೆ ಏನೋ ಒಂಥರ ನೆಮ್ಮದಿ. ನಿನಗೆ? ನನಗೂ ಅಷ್ಟೇ. ನಿನಗೆ ಬೋರ? ನಿಮ್ಮನೆ ಎಲ್ಲರ ಮನೆ ದೇವರು ಅದೇ ತಾನೇ. ಹೋಗ್ಲಿ ಬಿಡು. ಅವನಿಗೆ ಕಬ್ಬು ಅಂದರೆ ಇಷ್ಟ ನೋಡಿ. ಅವನಿಗೋಸ್ಕರ ನಾವು ಮಧ್ಯದಲ್ಲಿ ಸೆಂಟ್ರಲ್ ಕಾರ್ ಹಾಕ್ಬಿಟ್ಟು ಕಬ್ಬು ಮುರಿ ಹಾಕಿ ಬಂದಿದ್ದೀವಿ. ನಮ್ಮ ಮಂಡ್ಯದಲ್ಲಿ ಎಲ್ಲಿ ನೋಡಿದ್ರು ಕಬ್ಬೆ ನೋಡಿ. ಕಬ್ಬುನ ಗದ್ದೆನೇ ಇದೆ. ಸುನಿ ನಿನ್ಗೋಸ್ಕರ ನೋಡೋ ನಮ್ಮ ಬೋರ್ ಕಷ್ಟಪಡ್ತಿದ್ದಾನೆ. ಚೆನ್ನಾಗಿರೋದು ಮುರಿಯಪ್ಪ. ಮಳೆ ಬೇರೆ ಬಂದರೆ ಒಂಥರ ಅನ್ಸುತ್ತೆ ಇವಾಗ. ಇದು ನಮ್ಮ ರೆಗ್ಯುಲರ್ ಸ್ಪಾಟು. ಊರಿಂದ ಬರ್ಬೇಕಾದ್ರೆ ಯಾವಾಗೂ ಇಲ್ಲೇ ಕಾಫಿ, ಟೀ, ಸ್ನ್ಯಾಕ್ಸ್. ಮಂದಾರತಿ ವೆಜ್ ನಿಯರ್ ಬೈ ಬ್ಯಾಂಗ್ಳೂರ್. ಆರೋಳ್ಳಿ ಬಿಟ್ಟು ಮುಂದೆ ಬಂದರೆ ಮಂದಾರತಿ. ಕೆಂಡು ಬತ್ತು ಅಂದರೆ ಇದೇ ಪ್ರಾಬ್ಲಮ್ಮು. ಕಗ್ಲಿಪುರದಿಂದ ಸ್ಟಾರ್ಟ್ ಆಗಿದೆ ಟ್ರಾಫಿಕ್ಕು. ಯಪ್ಪ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡತಿಗೆ ಸದಾ ಪ್ರೋತ್ಸಾಹಿಸ್ತಾರೆ.